ಕದಂಬ ಜಿಲ್ಲಾ ಹೋರಾಟ ಅಂತ ಹೇಳಿ ಒಂದು ಹೆಸರನ್ನು ಇಟ್ಕೊಂಡು ಈ ಒಂದು ಸಮಿತಿಯ ಅಧ್ಯಕ್ಷರಾದಂಥ ಅನಂತಮೂರ್ತಿ ಹೆಗ್ಡೆಯವರು ಹಾಗೂ ಎಲ್ಲ ಸದಸ್ಯರು, ಯಾಕಂದರೆ ನಮ್ಮ ಸದಸ್ಯರೆಲ್ಲರೂ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಒಂದಿಷ್ಟು ಜನಕ್ಕಾದರೂ ಇಲ್ಲಿ ಬರಲಿಕ್ಕೆ ಹೇಳಲಿಕ್ಕೆ ತುಂಬ ಕಷ್ಟಪಟ್ಟು ಎಲ್ಲರನ್ನ ಒಂದು ಸ್ವಲ್ಪ ಹೊತ್ತಾದರೂ ಕೊಡಿಸಿದ್ದಾರೆ. ಈಗ ಮಾತಾಡಿದ್ರು ನಮ್ಮ ಹಾಲಣ್ಣ ಇವರು ಎಲ್ಲ ಎದ್ದು ಹೋಗ್ಬಿಟ್ರು, ಒಂದು ತಾಸು ಕೂಡ ಜಿಲ್ಲೆಗೋಸ್ಕರ ಕೊಡಲಿಲ್ಲ ಅಂತ. ಆದರೂ ಅಷ್ಟಕ್ಕೋಸ್ಕರ ಆದರೂ ಬಂದಿದ್ದಾರಲ್ಲ, ಅದೇ ಖುಷಿ ಆಯಿತು. ಬಂದ್ರಲ್ಲ ಆ ಟೈಮಿಗೆ ನೀವು ಎಲ್ಲ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದಿದ್ದಾರಲ್ಲ, ಅವ್ರಿಗೆ ಭಾಳ ಖುಷಿ ಆಯಿತು. ಇನ್ನೊಂದು ಅಂತ ಹೇಳಿದ್ರೆ ಕಾರವಾರ ಜಿಲ್ಲೆ, ನಾನು ಜಡ್ಪಿ ಮೆಂಬರ್ ಆಗಿ ಅಲ್ಲಿ ಅನುಭವಿಸುವಂಥ ನೋವನ್ನು ನಾವು ಸಾಕಷ್ಟು ನೋವನ್ನು ಅನುಭವಿಸಿದ್ದೇವೆ. ಯಾಕಂದರೆ ಇಲ್ಲಿ 6 ಗಂಟೆಗೆ ನಾವು ಕಾರ್ ಹತ್ತಬೇಕಿತ್ತು, ನಮ್ಮ ಯಾರು ಜಿಲ್ಲಾ ಪಂಚಾಯತ್ ನಮ್ಮ ಇವರು AW ಕಾರನ್ನು. ಅಲ್ಲಿ ಹೋಗೋ ತನಕ ನಮಗೆ 10:30 11 ಗಂಟೆ. ಆಮೇಲೆ ಅಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗೇ ಹೋಗ್ತಿತ್ತು. ನಮಗೆ ಒಂಚೂರು ಮುಖ ತೊಳ್ಕೊಳ್ಲಿಕ್ಕೂ ಆಗಲ್ಲ, ಒಂದು ರೆಸ್ಟ್ ಮಾಡಲಿಕ್ಕೂ ಆಗಲ್ಲ. 3 ತಾಸು ಜರ್ನಿ ಹೋಗಲು ಅಂದರೆ ಏನಾಗ್ತದೋ ರೋಡ್ ಮೇಲೆ ಏನಾಗ್ತದೋ ಅಂತ ಒಂಥರ ಭಯನೂ ಕೂಡ ಇತ್ತು. ಯಾಕಂದರೆ ಡ್ರೈವರ್ಗೆ ನಾವು ಹೇಳ್ತಿದ್ವಿ, ಬೇಗ ಹೋಗಪ್ಪ ಮೀಟಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ ಅಲ್ಲಿ, ಮತ್ತು ನಾವು ಹೋಗಿ ಏನು ಮಾತಾಡೋದು, ಇಷ್ಟು ದೂರಿಂದ ಹೋಗಬೇಕಲ್ಲ. ನಮ್ಮ ಒಂದು ಎಷ್ಟು 7 ಪಂಚಾಯತ್ ಇದಕ್ಕೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರು. ಅಲ್ಲಿಯ ಸಮಸ್ಯೆಗಳನ್ನು ನಾವು ಅಲ್ಲಿ ಹೇಳಲೇಬೇಕಲ್ವಾ. ಜನ ಹೋದಾಗ ನಮ್ಗೆ ಹೇಳಿರ್ತಾರೆ, ನಾನು ಅಲ್ಲಿ ತೊಗೊಂಡೋಗಿ ಹೇಳಬೇಕು. ಅದಕ್ಕೆ ದಯವಿಟ್ಟು ನೀನು ಬೇಗ ಹೋಗಪ್ಪ ಅಂತ ಅವನಿಗೆ ಹೇಳುವಾಗ ನಮ್ಮ ಜೀವ ಕೈಯಲ್ಲಿ ಹಿಡ್ಕೊಂಡು ನಾವು ಕಾರವಾರಕ್ಕೆ ಹೋಗ್ತಿದ್ವಿ. ಅದು ಅನುಭವಿಸಿದವ್ರಿಗೆ ಗೊತ್ತು. ಇನ್ನೊಂದು ಏನಂತ ಹೇಳಿದ್ರೆ, ಯಾರೋ ಒಂದು ಅಂಗವಿಕಲರಿರ್ಬೋದು, ಬುದ್ಧಿಮಾಂದ್ಯ ಇರ್ಬೋದು, ಪಾಪ ಅವರೆಲ್ಲ ಒಂದು ಸರ್ಟಿಫಿಕೇಟ್ ತೊಗೋಬೇಕು ಅಂತ ಹೇಳಿದ್ರೆ ಕಾರವಾರಕ್ಕೆ ಹೋಗಿ ಅಂತ ಇಲ್ಲಿ ಹೇಳ್ಬಿಡ್ತಾರೆ. ಆದರೆ ಅವನಿಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತದ, ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗ್ತದ, ಇದನ್ನು ಕೂಡ ಆಲೋಚನೆ ಮಾಡುವಂಥ ಒಂದು ಮನಸ್ಥಿತಿ ಇಲ್ಲ. ಯಾಕಂದರೆ ನಮ್ಮ ಮೂಗಿನ ನೇರಕ್ಕೆ ನಾವು ನನಗೇನಾಗ್ತದೆ ಅಷ್ಟೇ ಮಾತನಾಡ್ತೇವೆ ಬಿಟ್ಟರೆ, ಬೇರೆಯವ್ರ ಸಮಸ್ಯೆಗಳನ್ನು ಕೂಡ ಅರ್ಥಕೊಂಡು ಮಾತಾಡಿದಾಗ, ಅಲ್ಲಿ ಅನುಭವಿಸಿದಾಗ ಸಿರ್ಸಿ ಜಿಲ್ಲೆ ಯಾಕಾಗಬೇಕು ಅನ್ನುವಂಥ ವಿಚಾರಗಳು ಬರ್ತದೆ. ಈಗ ನಾವು ಹೇಳಿದ್ವಿ ನಮಗೆ ಹಳಿಯಾಳ ಅವರೆಲ್ಲ ವಿರೋಧ ಮಾಡ್ಬೋದು ಅಂತ, ಆದರೆ ಖಂಡಿತ ಇಲ್ಲ. ಯಾಕಂದರೆ ನಾನು ಒಂದು BJP ಜಿಲ್ಲಾಧ್ಯಕ್ಷೆಯಾಗಿ ಕೆಲಸ ಮಾಡಿದಾಗ ಇಡೀ ಜಿಲ್ಲೆಯನ್ನು ತಿರುಗಿದಾಗ ಅಲ್ಲಿ ಮಹಿಳೆಯರು ಹೇಳಿರುವಂಥ ಕೂಗು ಅಷ್ಟೇ, ನಾವು ಹಿಂಗಾದರೆ ಸೀದಾ ಬಂದುಬಿಡ್ತೇವೆ, ನಮಗೆ ಕಾರವಾರ ಹೋಗಬೇಕು ಅಂದರೆ ತುಂಬ ಕಷ್ಟ ಮೇಡಮ್, ಸಿರ್ಸಿ ಆದರೂ ಜಿಲ್ಲೆ ಆಯಿತಾ ಅಂತ ಪಾಪ ಹಿಂದಿಂದ ಮಾತಾಡಿದವರು ಇದ್ದಾರೆ. ಯಾಕಂದರೆ ಎದುರಿಗೆ ಮಾತಾಡ್ಲಿಕ್ಕೆ ಅವರಿಗೆ ಯಾವುದೋ ಮುಜುಗರ ಇರ್ಬೋದು, ಹಿಂದಿಂದ ಮಾತಾಡಿರುವಂಥದ್ದು ಕೂಡ ಸಂದರ್ಭ ಇದೆ. ಹಾಗಾಗಿ ಇವತ್ತು ಎಲ್ಲರೂ ಬಂದವರು, ಸಾವಿರ ಸಂಖ್ಯೆಯಲ್ಲಿ ಜನ ತರುವಂಥ ಶಕ್ತಿ ಇರುವಂಥವರು, ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಕೂಡ ಕಾಳಜಿಯಿಂದ ಬಂದವರು. ಯಾಕಂದರೆ ನಮ್ಮ ವೇಂ ಭಟ್ರು ಅದೇ ಹೇಳ್ತಾ ಇದ್ರು, ಯಾರನ್ನು ನಾವು ಒತ್ತಾಯದಿಂದ ಕರ್ಕೊಬರೋದು ಬೇಡ, ಯಾರ ಕಾಳಜಿಯಿಂದ ಇಲ್ಲಿ 100 ಜನನೇ ಆಗಿರಲಿ, ಆ 100 ಜನ 1000 ಜನ ಸಂಘಟನೆಯನ್ನು ತರುವಂಥದ್ದು. ಅದಕ್ಕೋಸ್ಕರ ಆ 100 ಜನರ ಜೊತೆನೇ ನಾವು ಒಂದು ಮೀಟಿಂಗನ್ನು ಮಾಡೋಣ, ಸಭೆಯನ್ನು ಮಾಡೋಣ, ಅವರ ಅಭಿಪ್ರಾಯವನ್ನು ಕೇಳೋಣ. 19ರ ಒಂದು ಸಭೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬಂದು ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅನ್ನುವಂಥ ಮಾತುಗಳನ್ನು ನಮ್ಮ ಅನಂತಮೂರ್ತಿಯವರು ಇರ್ಬೋದು, ನಮ್ಮ ಇವರು ಚಲುವಾದಿಯವರು ಇರ್ಬೋದು, ಶಿವಾನಂದ್ ಇರ್ಬೋದು, ನಮ್ಮ MV ಭಟ್ರು ಇರ್ಬೋದು, ಹಾಗೆ ಇಲ್ಲಿ ಕೂತಿದ್ದಾರೆ ಈಗಷ್ಟೇ ಮಾತಾಡಿದ್ರು. ಅಂದರೆ ಅವ್ರದ್ದೆಲ್ಲ ಮನಸ್ಸು ಆ ರೀತಿ ಒಂದು ಒಳ್ಳೆಯ ರೀತಿಯ ಭಾವನೆಯಿಂದ ಕೂಡಿದ್ದಾಗಿರೋದ್ರಿಂದ ಆ ಎಲ್ಲ ಕಾರ್ಯಕ್ರಮವನ್ನು ನಿಮ್ಗಳ ಕೈಯಲ್ಲಿ ಕೊಟ್ಟು ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡಿ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೂ ಕೂಡ, ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಸಂಘಟನೆಗಾರರು ಹಾಗೂ ನಾಗರಿಕರು ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.